ದೇವರ ಸಮಾನ ಯಾರೂ ಇಲ್ಲ. ಈ ಒಂದು ಪ್ರಪಂಚದಲ್ಲಿ ಅವನ ಒಂದು ಸರಿ ಸಮಾನ ಯಾವುದೂ ಇಲ್ಲ. ಅಕಸ್ಮಾತಾಗಿ ವ್ಯಕ್ತಿ ಏನಾದರೂ ದೇವರಿಗೆ ಮತ್ತೊಂದನ್ನು ಹೋಲಿಕೆ ಮಾಡ್ತಾ ಇದ್ದಾನೆ ಅಂತಂದರೆ ಅದು ಒಂದು ಅಜ್ಞಾನದಿಂದ. ನೋಡಿ, ದೇವರು ಅನ್ನೋ ಒಂದು ನಂಬಿಕೆ ಎಲ್ಲರಲ್ಲೂ ಇದೆ, ಪ್ರತಿಯೊಬ್ಬರಲ್ಲೂ ಇದೆ. ನಂಬ್ತಾರೆ ದೇವರಿದ್ದಾನೆ, ಒಂದು ಶಕ್ತಿ ಇದೆ ಅಂತ ಹೇಳಿ ನಂಬ್ತಾರೆ. ಆದರೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ವಲ್ಲ. ಹಾಗಾಗಿ ಎಲ್ಲದನ್ನು ದೇವರು ಮಾಡೋಕ್ಕೆ ಕೆಲವೊಬ್ಬರು ಹೋಗ್ತಾರೆ. ಇದು ಮಾಡಬಾರ್ದು. ಇದು ಏಕೆಂದರೆ ನೋಡಿ, ನಮ್ಮ ಒಂದು ತಂದೆ ತಾಯಿನ ನಾವೇನಾದ್ರು ಮತ್ತೊಬ್ಬರಿಗೆ ಹೋಲಿಸ್ತೀವ, ಅವ್ರು ನಮ್ಮ ತಂದೆ ತಾಯಿ, ಇವ್ರು ನಮ್ಮ ತಂದೆ ತಾಯಿ ಅಂತ ಬೇರೆಯವ್ರನ್ನ ಏನಾದರೂ ಕರಿತೀವ ಅಂದರೆ ಹೋಲಿಸ್ತೀವ? ಖಂಡಿತ ಇಲ್ಲ. ಅಂದರೆ ನಾವು ಹೇಳ್ಬೋದು ಅವ್ರು ನಮ್ಮ ತಂದೆ ಸಮಾನ, ಇವರು ನಮ್ಮ ತಾಯಿ ಸಮಾನ ಅಂತ ಹೇಳಿ. ಆದರೆ ನಾವು ಹಂಗೆ ಹೇಳ್ತಾ ಇದ್ದೀವಿ ಅಂದ ಮಾತ್ರಕ್ಕೆ ಅವರೇ ನಮ್ಮ ತಂದೆ ತಾಯಿ ಆಗೋದಿಲ್ಲ. ಯಾರು ನಮ್ಮನ್ನು ಹೆತ್ತಿರ್ತಾರಲ್ವ ಅವರೇ ನಿಜವಾದ ತಂದೆ ತಾಯಿ. ಯಾಕಂದರೆ ಅವ್ರ ಸ್ಥಾನನ ಯಾರು ತುಂಬೋಕ್ಕಾಗೋದಿಲ್ಲ, ಯಾರು ತುಂಬೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಲ್ಲಿ ನೋಡಿ, ದೇವರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂದರೆ, ಆ ಒಂದು ಅರಿವು ಇತ್ತು ಅಂದರೆ ದೇವರಿಗೆ ಸಮನಾಗಿ ಯಾವುದೂ ಇಲ್ಲ ಅನ್ನೋ ಒಂದು ಸತ್ಯ ಗೊತ್ತಾಗುತ್ತೆ. ಅದನ್ನು ಹೋಲಿಸೋಕ್ಕೂ ಕೂಡ ನಾವು ಹೋಗೋದಿಲ್ಲ. ಅದೊಂದು ದೊಡ್ಡ ತಪ್ಪು ಅನ್ನೋದೊಂದು ಜ್ಞಾನ ಬರುತ್ತೆ ನಮಗೆ. ಫಸ್ಟ್ ದೇವರನ್ನು ತಿಳ್ಕೋಬೇಕು. ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ? ದೇವರು ಅಂದರೆ ಅದೊಂದು ನಂಬಿಕೆ. ಹಿಂದಿನ ಕಾಲದಲ್ಲಿ ಯಾರೋ ಏನೋ ಮಾಡ್ಕೊಂಡು ಬಂದಿದ್ದಾರೆ, ನಾವು ಅದನ್ನು ಮಾಡ್ತಾ ಹೋದರೆ ಸಾಕು. ಆಲ್ಮೋಸ್ಟ್ ತುಂಬ ಜನ ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಯಾಕೆ ಇಂಥ ನಂಬಿಕೆಗಳನ್ನು ತುಂಬ ಇಟ್ಟಿರ್ತಾರೆ ಅಂತಂದರೆ, ನೋಡಿ, ಇಂಥ ವಿಷಯದಲ್ಲಿ ಕೆಲವೊಂದು ಮನುಷ್ಯನ ಸ್ವಾರ್ಥಗಳಿರ್ತವೆ. ಕೆಲವೊಬ್ಬರು ದೇವರು ಅಂತ ಹೇಳಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ತಮ್ಮ ಆಸೆಗಳನ್ನು ಪೂರೈಸ್ಕೊತಾ ಇರ್ತಾರೆ. ಅಂದರೆ ದೇವರು ಬಟ್ಟೆ ಉಡುತ್ತೆ, ಊಟ ಮಾಡುತ್ತೆ, ಅದು ಬೇಡುತ್ತೆ ಇದು ಬೇಡುತ್ತೆ ಅಂತ. ದೇವರು ಯಾವುದನ್ನು ತಗೊಳ್ಳೋದೆಲ್ಲ ಮನುಷ್ಯನೇ. ಆದರೆ ಹೆಸರು ಮಾತ್ರ ದೇವ್ರದ್ದು ಹೇಳ್ತಾನೆ. ನೋಡಿ, ಇವನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ನಿಜವಾಗ್ಲೂ ನಿಮಗೇನಾದ್ರು ದೇವರ ಮೇಲೆ ನಂಬಿಕೆ, ಭರವಸೆ, ಭಕ್ತಿ ಅನ್ನೋದಿತ್ತು ಅಂದರೆ ಆ ಒಂದು ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನೋಡಿ, ಅದಕ್ಕೆ ಏನು ಮಾಡಬೇಕು? ಸಿಂಪಲ್ ಆಗಿರೋದೇನು ಅಂದರೆ, ಪ್ರಕೃತಿಯನ್ನು ನೋಡಿ ಹೇಳ್ತೀನಿ. ಪ್ರಕೃತಿಯನ್ನು ನೋಡಿ. ಇವಾಗ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಪ್ರಕೃತಿಯಲ್ಲಿರುವ ಕೆಲವೊಂದು ವಸ್ತುಗಳನ್ನು ಯಾವುದಕ್ಕೆ ತುಂಬ ಶಕ್ತಿ ಇದೆಯೋ ಅದನ್ನು ದೇವರು ಅಂತ ಹೇಳಿ ಹೇಳ್ತಾ ಇರ್ತೀವಿ. ಇವಾಗ ನೋಡಿ, ಆಕಾಶನ ನೋಡಿದರೆ ಆಕಾಶದಲ್ಲಿ ನಕ್ಷತ್ರಗಳಿದ್ದಾವೆ. ಸೂರ್ಯನ ನೋಡಿದರೆ ಕೆಲವರು ಏನು ಅನ್ಕೊತಾರೆ, ಸೂರ್ಯ ದೇವರು, ಸೂರ್ಯನಿಗೆ ನಮಸ್ಕಾರ ಮಾಡಬೇಕು, ಯಾಕೆಂದರೆ ಅದರಿಂದ ನಮಗೆ ಬೆಳಕು ಸಿಗ್ತಾ ಇದೆ ಅಲ್ವಾ. ಬಟ್ ಇದಕ್ಕೂ ಸ್ವಲ್ಪ ಮೇಲೆ ನಾವು ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ಇದ್ರ ಹಿಂದೆ ಒಂದು ಶಕ್ತಿ ಇದೆ ಅಂತ ಹೇಳಿ. ಇವಾಗ ನೋಡಿ, ಯಾವುದೇ ಒಂದು ವಸ್ತು ಆಗಲಿ ತಮ್ಮಷ್ಟಕ್ಕೆ ತಾನು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜೊತೆ ಯಾವುದೇ ವಸ್ತು ಆಗಲಿ, ಇವಾಗ ನೋಡಿ, ನಾವು ಒಂದು ಮೊಬೈಲ್ ಯೂಸ್ ಮಾಡ್ತೀವಿ, ನಮ್ಮ ಮನೇಲಿ ಒಂದು ಫ್ಯಾನ್ ಇರುತ್ತೆ, ಒಂದು ಮಿಕ್ಸಿ ಇರುತ್ತೆ, ಒಂದು ಟೇಬಲ್ ಇರುತ್ತೆ, ಒಂದು ಚೇರ್ ಇರುತ್ತೆ, ಏನೇ ಇರಲಿ ಅವನ್ನ ಯಾರಾದರೂ ಒಬ್ಬರು ರೆಡಿ ಮಾಡೇ ಇರ್ತಾರೆ. ಅದೇ ರೀತಿಯಲ್ಲಿ ನೋಡಿ, ಆಕಾಶದಲ್ಲಿ ಸೌರಮಂಡಲ ಇದೆ, ಸೂರ್ಯನ ಸುತ್ತ ಭೂಮಿ ತಿರುಗ್ತಾ ಇದೆ, ಸೂರ್ಯನಿಂದ ಬೆಳಕು ಬರ್ತಾ ಇದೆ. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ, ಈ ಥರ ಕಾಲಗಳು ಬದಲಾಗ್ತಾ ಇರ್ತವೆ. ಆಕಾಶದಿಂದ ಮಳೆ ಬರ್ತಾ ಇರುತ್ತೆ ಅಂತಂದರೆ ಇಲ್ಲಿ ನಿಯಮ ಇದ್ದಾವೆ. ಇವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾವೆ ಅಂತಂದರೆ ಇದರ ಹಿಂದೆ ಒಂದು ಶಕ್ತಿ ಇದ್ದೇ ಇರುತ್ತೆ. ನಾವು ಹೀಗೆ ಸ್ವಲ್ಪ ತಾರ್ಕಿಕವಾಗಿ ಯೋಚನೆ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಸೂರ್ಯನಿಗೆ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾರೆ, ಗ್ರಹಗಳು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾರೆ. ಬಟ್ ಅದ್ರ ಹಿಂದೆ ಇರೋ ಶಕ್ತಿಯನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದಿಲ್ಲ. ಇದೊಂದು ದೊಡ್ಡ ಅಜ್ಞಾನ ಅಲ್ವಾ. ಇವಾಗ ನೋಡಿ, ನಮಗೆ ಯಾರಾದರೂ ಒಂದು ಪೆನ್ ಸಹಾಯ ಮಾಡಿದರು ಅಂದರೆ ನಾವು ಪೆನ್ನಿಗೆ ಕೃತಜ್ಞತೆ ಹೇಳೋದಿಲ್ಲ, ಪೆನ್ ಯಾರು ಕೊಟ್ಟಿರ್ತಾರಲ್ಲೋ ಅವ್ರಿಗೆ ಕೃತಜ್ಞತೆ ಹೇಳ್ತೀವಿ. ಅದೇ ರೀತಿಯಲ್ಲಿ ನೋಡಿ, ಆಕಾಶದಲ್ಲಿ ನಕ್ಷತ್ರಗಳಿದ್ದಾವೆ, ಆಕಾಶ ಇದೆ, ನಮ್ಮೊಂದು ಸೌರಮಂಡಲ ಇದೆ ಅಂತಂದರೆ ಅದು ಒಂದು ಪ್ರೋಸೆಸಿಂಗಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದರೆ, ಅದರಿಂದ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ಯಾವುದಕ್ಕೆ? ಅವುಗಳನ್ನು ಸೃಷ್ಟಿ ಮಾಡಿರೋ ಶಕ್ತಿಗೆ. ಅಂದರೆ ಆಕಾಶದಲ್ಲಿ ಏನೆಲ್ಲ ಇದಾವಲ್ವಾ ಅವೆಲ್ಲ ದೇವರಲ್ಲ, ದೇವರಿಗೆ ಸರಿಸಮಾನ ಆಗೋದಿಲ್ಲ.
ಅವುಗಳಲ್ಲಿ ದೇವರಿಗೆ ಸರಿಸಾಟಿಯಾದ್ದು ಯಾವುದೂ ಇಲ್ಲ ಆಕಾಶದಲ್ಲಿ ಇರೋದು. ಮತ್ತು ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾತಾಡೋದಾದರೆ ನೋಡಿ, ಪಕ್ಷಿಗಳಿಗೆ 2 ರೆಕ್ಕೆಗಳಿದ್ದಾವೆ ಮತ್ತು ತುಂಬ ವಿಧವಾದ ಬಣ್ಣಗಳಿದ್ದಾವೆ. ಇವುಗಳನ್ನೆಲ್ಲ ನೋಡಿದರೆ ನಮಗೆ ಏನು ಅನಿಸುತ್ತೆ? ಇವುಗಳನ್ನು ಕ್ರಿಯೇಟ್ ಮಾಡಿರೋ ಒಂದು ಶಕ್ತಿ ಇದ್ದೇ ಇರುತ್ತಲ್ವಾ? ನಾವು ಆ ಶಕ್ತಿಯನ್ನು ನೆನಬೇಕು. ನಾವು ಇದನ್ನು ಯಾವುದು ಮಾಡೋದಿಲ್ಲ. ಪ್ರಾಣಿಗಳನ್ನು ದೇವರು ಅಂತ ಹೇಳಿ ಪೂಜೆ ಮಾಡ್ತೀವಿ. ಇದು ದೊಡ್ಡ ಅಜ್ಞಾನ, ದೊಡ್ಡದಾದಂದರೆ ದೊಡ್ಡ ಅಜ್ಞಾನ. ಏಕೆಂದರೆ ನೋಡಿ, ನಮಗೆ ಭಗವಂತ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ವಿವೇಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಅಂದರೆ ನಾವು ಯಾವತ್ತಿಗೂ ಸರಿದಾರಿಯಲ್ಲೇ ಹೋಗಬೇಕಾಗುತ್ತೆ. ನಂಬಿಕೆ ಅನ್ನೋದು ಕೂಡ ಸರಿದಾರಿಯಲ್ಲೇ ಇರಬೇಕಾಗುತ್ತೆ. ಸತ್ಯ ಹೇಗಿರುತ್ತೆ ಹಾಗೆ ನಾವು ನಂಬಬೇಕಾಗುತ್ತೆ. ನಾವು ನಂಬೋದೆಲ್ಲ ಸತ್ಯ ಆಗೋದಿಲ್ಲ ನೋಡಿ. ಮತ್ತು ಕೆಲವೊಬ್ಬರು ಗಿಡಗಳನ್ನು ದೇವರುಗಳನ್ನಾಗಿ ಮಾಡ್ತಾರೆ. ಮರ ಸುತ್ತೋದು, ಗಿಡ ಸುತ್ತೋದು, ಗಿಡನ ಪೂಜೆ ಮಾಡೋದು. ಗಿಡನ ಯಾರು ಸೃಷ್ಟಿ ಮಾಡಿದಾರಲ್ವಾ, ಆ ಒಂದು ಶಕ್ತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು, ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ವಸ್ತುಗಳಿಗೆ ಅಲ್ಲ. ಇದು ಸಣ್ಣ ಸೂಕ್ಷ್ಮವಾದ ವಿಚಾರ. ಆದರೂ ಯಾಕೆ ಕೆಲವೊಬ್ಬರು ಯೋಚನೆ ಮಾಡೋದಿಲ್ಲ? ಯೋಚನೆ ಮಾಡಬೇಕು ಸ್ನೇಹಿತರೆ. ಯಾಕಂದರೆ ನೋಡಿ, ನಮಗೆ ಜೀವನ ಕೊಟ್ಟು, ನಮಗೊಂದು ರೂಪ ಕೊಟ್ಟು, ಬುದ್ಧಿ ಜ್ಞಾನ ವಿವೇಕವನ್ನು ಕೊಟ್ಟು, ಇಲ್ಲಿ ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ, ಅವುಗಳಲ್ಲಿ ಮನುಷ್ಯ ಅನ್ನೋ ಒಂದು ಜನ್ಮವನ್ನು ನಮಗೆ ಕೊಟ್ಟಿದ್ದಾನೆ ಅಂತಂದರೆ ಆ ಒಂದು ಶಕ್ತಿಯನ್ನು ನಾವು ತಿಳ್ಕೋಬೇಕಲ್ವ? ಆ ಶಕ್ತಿಗೆ ನಾವು ಸರಿಯಾಗಿ ಕೃತಜ್ಞತೆ ಸಲ್ಲಿಸಬೇಕಲ್ವ? ಇದು ನಮ್ಮದೊಂದು ಕರ್ತವ್ಯ. ಇದು ಪ್ರತಿಯೊಬ್ಬ ಮನುಷ್ಯರ ಕರ್ತವ್ಯ. ಇಲ್ಲಾಂದರೆ ನಾವು ಅಜ್ಞಾನದ ಹಾದಿಯಲ್ಲಿ ಇರ್ತೀವಿ. ಹಾಗಾಗಿ ನೋಡಿ, ಈ ಭೂಮಿ ಮೇಲೆ ಆಗಲಿ, ಕೆಲವೊಬ್ಬರು ಭೂಮಿನೂ ಕೂಡ ದೇವರು ಅಂತ ಹೇಳಿ ಭಾವಿಸ್ತಾರೆ. ಭೂಮಿ ದೇವರು ಆಗೋದಿಲ್ಲ. ಭೂಮಿಯನ್ನು ಸೃಷ್ಟಿ ಮಾಡಿರೋ ಭಗವಂತ ನಮಗೆ ದೇವರಾಗ್ತಾನೆ. ಹಾಗೆ ನಾವು ಕೆಲವೊಂದು ಸಲ ಭಾವನಾತ್ಮಕವಾಗಿ ತಂದೆ ತಾಯಿನೂ ದೇವರು ಅಂತ ಹೇಳ್ತೀವಿ ನೋಡಿ. ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ. 9 ತಿಂಗಳು ಹೊಟ್ಟೆಯಲ್ಲಿ ನಮ್ಮನ್ನು ಇಟ್ಕೊಂಡು ಸಾಕಿ ಸಲಹಿರ್ತಾಳೆ. ನಾವು ಆ ತಾಯಿಯನ್ನು ಜೋಪಾನ ಮಾಡಬೇಕು ನೋಡಿ. ನಮ್ಮ ತಾಯಿಯನ್ನು ಸೃಷ್ಟಿ ಮಾಡಿದೆ ಅಲ್ವಾ? ನಮ್ಮ ತಾಯಿಯಲ್ಲಿ ಪ್ರೀತಿ ಕರುಣೆ, ಅಷ್ಟೊಂದು ಪ್ರೀತಿ ಕರುಣೆ ಇಟ್ಟಿದೆ ಅಲ್ವಾ? ಆ ಶಕ್ತಿ ಭಗವಂತ ನಮಗೆ ತಾಯಿಯನ್ನು ಕೊಟ್ಟಿರೋ ಶಕ್ತಿ ದೇವರು, ನಿಜವಾದ ದೇವರು. ನಾವು ತಾಯಿಯನ್ನು ತುಂಬ ಜೋಪಾನ ಮಾಡಬೇಕು. ಅವರು ನಮ್ಮ ಚಿಕ್ಕವರಿದ್ದಾಗ ಎಷ್ಟು ಜೋಪಾನ ಮಾಡ್ತಾರೋ, ನಾವು ಕೂಡ ಅವರಿಗೆ ವಯಸ್ಸಾದಾಗ ಅವರನ್ನು ಕೂಡ ಚಿಕ್ಕ ಮಕ್ಕಳ ಥರನೇ ಟ್ರೀಟ್ ಮಾಡಬೇಕು. ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇದರಲ್ಲಿ 2 ಮಾತಿಲ್ಲ. ಆದರೆ ಅವರು ದೇವರ ಸಮಾನ ಆಗೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನೋಡಿ, ದೇವರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅವನು ಅನಂತ. ಅದೊಂದು ಅನಂತ ಶಕ್ತಿ. ಅದು ಅಪಾರ ಜ್ಞಾನ, ಅಪಾರ ಕರುಣೆ, ಅಪಾರ ಜ್ಞಾನ. ಅದಕ್ಕೆ ಅನ್ಲಿಮಿಟೆಡ್ ನೋಡಿ. ಈ ಭೂಮಿಯಲ್ಲಿ ಯಾವುದು ಹುಟ್ಟುತ್ತಲ್ವ ಅದು ಎಲ್ಲದೂ ಮರಣಿಸುತ್ತೆ. ಭೌತಿಕವಾದದ್ದು ಯಾವುದಿದೆ ಅದು ಎಲ್ಲ ಒಂದಲ್ಲ ಒಂದು ದಿವಸ ನಾಶ ಆಗುತ್ತೆ. ಆದರೆ ಶಾಶ್ವತ ಅಂದರೆ ಭಗವಂತ. ಅವನನ್ನು ನಾವು ಶುದ್ಧ ಹೃದಯದಿಂದ ಧ್ಯಾನ ಮಾಡಬೇಕಷ್ಟೆ. ಆ ಭಗವಂತ ಇಷ್ಟು ಏನೆಲ್ಲ ಪ್ರಕೃತಿಯನ್ನು ಸೃಷ್ಟಿ ಮಾಡಿಯಪ್ಪ, ನಮಗೋಸ್ಕರ ಪ್ರಕೃತಿಯಲ್ಲಿ ಎಂಥ ದೊಡ್ಡ ವ್ಯವಸ್ಥೆಯನ್ನು ಇಟ್ಟಿದೆಯಪ್ಪ ನೀನು. ನಿನ್ನ ಜ್ಞಾನ ಅಪಾರ, ನಿನ್ನ ಪ್ರೀತಿ ಕರುಣೆ ತುಂಬ ಇದೆ, ನೀನು ತುಂಬ ದೊಡ್ಡವನು ಅಂತ ಹೇಳಿ ಆ ಒಂದು ಶಕ್ತಿಯನ್ನು ನಮ್ಮ ಹೃದಯದಿಂದ ಧ್ಯಾನ ಮಾಡಬೇಕು. ಹಾಗಾಗಿ ದೇವರ ಸರಿಸಮಾನ ಯಾವುದೂ ಇಲ್ಲ. ಮತ್ತು ದೇವರಿಗೆ ನಾವು ಇನ್ನೊಂದನ್ನು ಹೋಲಿಸ್ತಾ ಇದ್ದೀವಿ ಅಂದರೆ ಅದು ಒಂದು ದೊಡ್ಡದಾದ ನಮ್ಮದೊಂದು ಅಜ್ಞಾನ. ದೇವರು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಅವನು ಸರ್ವಶಕ್ತ, ಎಲ್ಲವನ್ನೂ ಮಾಡ್ತಾನೆ ನೋಡಿ. ಜಸ್ಟ್ ಇಮ್ಯಾಜಿನೇಷನ್ ಮಾಡಿ, ಗಿಡದಲ್ಲಿ ಬೀಳೋ ಒಂದು ಎಲೆ ಕೂಡ ದೇವರಿಗೆ ಗೊತ್ತಾಗುತ್ತೆ ಅಂದರೆ ಜ್ಞಾನ ಎಷ್ಟಿರ್ಬೋದು ಭಗವಂತಂದು. ಮತ್ತು ನೋಡಿ, ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ, ಅವುಗಳಿಗೆಲ್ಲ ಆಹಾರ ಕೊಟ್ಟು ಸಾಕ್ತಾ ಇದ್ದಾನೆ ಅಂತಂದರೆ ಭಗವಂತನ ಕರುಣೆ ಮತ್ತು ಆ ಒಂದು ಪ್ರೀತಿ ಎಷ್ಟು ಇರ್ಬೋದು. ಮತ್ತು ಸುಮ್ಮನೆ ಈ ಒಂದು ಬ್ರಹ್ಮಾಂಡವನ್ನು ನೋಡಿ ಅಷ್ಟೇ, ಸುತ್ತಮುತ್ತಲ ಪ್ರಕೃತಿಯನ್ನು ನೋಡಿ, ಬ್ರಹ್ಮಾಂಡವನ್ನು ನೋಡಿದರೆ ದೇವರ ಅಗಾಧವಾದ ಒಂದು ಶಕ್ತಿ ನಮಗೆ ಗೊತ್ತಾಗುತ್ತೆ. ಆ ಶಕ್ತಿ ಕಣ್ಣಿಗೆ ಕಾಣೋದಿಲ್ಲ ನಿಜ, ಆದರೆ ಅವನ ಒಂದು ಜ್ಞಾನ, ಪ್ರೀತಿ, ಕರುಣೆ ಪ್ರತಿದಿನ ನಾವು ಅನುಭವಿಸ್ಬೋದು. ಹಾಗಾಗಿ ಸ್ನೇಹಿತರೆ, ದೇವರ ಸ್ಥಾನ ದೇವರಿಗೆ ಇರಲಿ, ತಂದೆ ತಾಯಿಗಳ ಸ್ಥಾನ ತಂದೆ ತಾಯಿಗೆ ಇರಲಿ, ಪ್ರಾಣಿ ಪಕ್ಷಿಗಳಿಗಿರುವ ಸ್ಥಾನ ಪ್ರಾಣಿ ಪಕ್ಷಿಗಳಿಗೆ ಇರಲಿ, ಆಕಾಶದಲ್ಲಿರುವ ನಕ್ಷತ್ರಗಳ ಸ್ಥಾನ ನಕ್ಷತ್ರಗಳಿಗೆ ಇರಲಿ. ಯಾವುದು ಹೇಗಿದೆಯೋ ಹಾಗೆ ಯಾರು ತಿಳ್ಕೊತಾರೋ, ಯಾರು ನೋಡ್ತಾರೋ ಅವರನ್ನು ಯೋಗಿಗಳು ಅಂತ ಹೇಳಿ ಕರೀತಾರೆ.